ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ರಾಗಿ ಮಸಾಲೆ ದೋಸೆ ಮಾಡಿದ್ದೆ. ಬಿಸಿ ಬಿಸಿ ರಾಗಿ ದೋಸೆ, ಅದ್ರೊಳಗೆ ಕೆಂಪು ಚಟ್ನಿ ಹಚ್ಚಿದ್ದು ಮತ್ತು ಬಟಾಟೆ ಪಲ್ಯ, ಮಾವಿನಕಾಯಿ ಹಾಕಿದ್ದು, ಕೊಬ್ಬರಿ ಚಟ್ನಿ, ಗಟ್ಟಿ ಚಟ್ನಿ. ಆಹಾ, ಏನು ಕಾಂಬಿನೇಷನ್ ಆಗೈತೆ ರೀ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗೈತೆ ಅಂತ ಹೇಳ್ರಿ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬಿಡೋಣ. ನಾನು ಇವತ್ತು ಹಿಂದಿನ ದಿನಾನೇ ಇದಕ್ಕೆ ರಾಗಿನ ನೆನೆಸ್ಕೊಂಬಿಟ್ಟಿದ್ದೆ. ಒಂದು ಕಪ್ ಅಳತಿ ತೊಗೊಂಡು 1.5 ಕಪ್ ರಾಗಿ, 3/4 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅಕ್ಕಿ, ದಪ್ಪ ಅಕ್ಕಿ ನಾವು ದೋಸೆ ಮಾಡ್ತೇವಲ್ಲ ಆ ಅಕ್ಕಿ, 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಇದನ್ನೆಲ್ಲನೂ 3-4 ಸತಿ ಚಲೋ ತಂಗ ತೊಳೆದು ಇದನ್ನು 5-6 ತಾಸು ನಾವು ಇದನ್ನು ನೆನೆಹಾಕಿಟ್ಬಿಡೋಣ ಫ್ರೆಂಡ್ಸ್. ಈಗ ಸಂಜೆ ಮುಂದೆ ಇದನ್ನು ರುಬ್ಬೋಕಿನ 1 ತಾಸು ಮುಂಚೆ ನಾನು ಅವಲಕ್ಕಿನ ತೊಗೊಂಡೇನಿ. ಯಾವ ಕಪ್ಲೆ ನಾವು ರಾಗಿ ತೊಗೊಂಡಿದ್ದೆಲ್ಲ ಅದರಲ್ಲಿ ಅರ್ಧ ಕಪ್ ಅವಲಕ್ಕಿನ 1-2 ಸತಿ ತೊಳೆದು ನೀರು ಹಾಕಿ ಅದನ್ನು 1 ತಾಸು ಮುಂಚೆನೇ ನೆನೆ ಇಟ್ಬಿಟ್ಟೇನೆ, ಅಂದರೆ ಅವಲಕ್ಕಿ ಚಲೋ ಸಾಫ್ಟ್ ಆಗಲಿ ಅಂಥೇಳಿ. ಈಗ ನಾವು ಹಿಟ್ಟನ್ನು ರುಬ್ಕೊಂಬಿಡೋಣ. ನಮ್ಮನ್ನ ರಾಗಿ, ಅಕ್ಕಿ, ಉದ್ದಿನಬೇಳೆ, ಮೆಂತೆ ಅವೆಲ್ಲ ಚಲೋ ನೆಂದ್ಬಿಟ್ಟವು ಫ್ರೆಂಡ್ಸ್. ನೋಡಿರಿ ಎಷ್ಟು ಚಲೋ ನೆಂದವ. ಈಗ ಇದನ್ನು ನಾವು ದೋಸೆ ಹಿಟ್ಟು ಹೆಂಗೆ ರುಬ್ತೇವಲ್ಲ ಅದೇ ರೀತಿನ ಫೈನಾಗಿ ರುಬ್ಕೊಂಬಿಡೋಣ. ನೋಡಿರಿ ಫೈನ್ ಪೇಸ್ಟ್ ಆಗಲಿ ಇದು. ಈಗ ಇದಕ್ಕೆ ಮತ್ತು ನಾವು ನೆನೆಸಿಟ್ಟಿದ್ದು ಅವಲಕ್ಕಿನೂ ಹಾಕ್ಕೊಂಡು ಚಲೋ ತಂಗ ರುಬ್ಕೊಂಡು ಇದನ್ನೆಲ್ಲನೂ ಚಲೋ ತಂಗ ಕೈಯಾಡಿಸ್ಕೊಂಡು, ನಿಮ್ಗೇನಾರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೈಯಾಡಿಸ್ಕೊಂಡು ರಾತ್ರಿ ಇಟ್ಬಿಡೋಣ ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ ಡೇನ ದೋಸೆ ಮಾಡ್ಬೋದು ನಾವು ಇದರಲ್ಲೇ. ಸೊ ಇದು ಫುಲ್ ರಾತ್ರಿ ಹಿಟ್ಟು ಉಬ್ಬಾಕಂತ ಬಿಟ್ಬಿಡೋಣ. ಈಗ ಫ್ರೆಂಡ್ಸ್, ದೋಸೆ ಒಳಗೆ ನಾವೇನು ಕೆಂಪು ಚಟ್ನಿ ಹಚ್ತಾರಲ್ಲ, ಮಸಾಲೆ ದೋಸೆಗೆ ನಾವು ಮಾಡ್ತೀವಲ್ಲ ಆ ಕೆಂಪು ಚಟ್ನಿನ ಮಾಡೋಕ್ಕೆ ನಾನೊಂದು 10-15 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರು ಒಳಗೆ ನೆನೆ ಇಟ್ಬಿಟ್ಟೇನಿ. ನೆಂದ್ರೆ ಚಟ್ನಿ ಲಘು ಆಕೈತಿ ಮತ್ತು ರುಚಿನೂ ಚಲೋ ಬರ್ತೈತಿ ಅಂಥೇಳಿ ಇದನ್ನು ನೆನೆ ಇಟ್ಟೇನಿ. ಇದೊಂದು ಅರ್ಧ ತಾಸು ನೆನೆಯೋದ್ರಾಗ ನಾನು ಇಲ್ಲೇ ದೋಸಾಗ ಅಂಥೇಳಿ ಬಟಾಟೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲೇ ಬಟಾಟೆ ಆಲ್ರೆಡಿ ಕುದಿಸಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟೇನಿ. ಇಲ್ಲೊಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡು ನಾವು ಚಲೋ ತಂಗ ಬಾಡಿಸ್ಕೊಂಬಿಡೋಣ ಫ್ರೆಂಡ್ಸ್. ನಾರ್ಮಲ್ ಏನು ಮಸಾಲೆ ದೋಸೆಗೆ ನಾವೇನು ಆಲೂಗಡ್ಡೆ ಪಲ್ಯ, ಬಟಾಟೆ ಪಲ್ಯ ಮಾಡ್ತೇವಲ್ಲ ಅದ ಫ್ರೆಂಡ್ಸ್ ಇದು. ಈಗ ನಾನು ಯಾವ ರೀತಿ ಮಾಡತ್ತೇನಂತ ಅಷ್ಟೇ ತೋರ್ಸಾತೇನೆ ನೋಡಿರಿ. ಈಗ ಇದಕ್ಕೆ ಅರಿಶಿನ, ಉಪ್ಪು ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಬಾಡುವಷ್ಟು ಇದನ್ನು ಬಿಟ್ಕೊಂಡು ಇದಾದಮೇಲೆ ನಾನು ಇದಕ್ಕೆ ಕುದಿಸಿ ಸ್ಮ್ಯಾಶ್ ಮಾಡಿಟ್ಟಿರೋದು ಬಟಾಟಿನ ಸೇರಿಸ್ಕೊಂಡ್ಬಿಡ್ತೇನೆ. ಒಂದು ಸತಿ ಚಲೋ ತಂಗ ಎಲ್ಲ ಉಳ್ಳಾಗಡ್ಡಿ ಮತ್ತು ಬಟಾಟೆ ಮಿಕ್ಸ್ ಆಗೋಂಗೆ ಚಲೋ ತಂಗ ಕೈಯಾಡಿಸ್ಕೊಂಡು ನಿಂಬೆಹಣ್ಣು ರಸ ಮತ್ತು ಸಣ್ಣಗೆ ಹೆಚ್ಚಿಟ್ಟಿರೋದು ಕೊತ್ತಂಬರಿ ಹಾಕ್ಕೊಂಬಿಟ್ರೆ ನಮ್ದು ಬಟಾಟೆ ಪಲ್ಯನೂ ರೆಡಿ ಆಯ್ತು ಫ್ರೆಂಡ್ಸ್. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ನಾವಿಲ್ಲೇ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ಬಿಡೋಣ. ನಾವು ಕೆಂಪು ಚಟ್ನಿನ ಲಾಸ್ಟಿಗೆ ಮಾಡ್ಕೊಳ್ಳೋಣ, ಯಾಕಂದ್ರೆ ಅಲ್ಲಿವರೆಗೂ ಮೆಣಸಿನ್ಕಾಯಿ ಚಲೋ ತಂಗ ನೆನಿತವ್ರಿ ಬಿಸಿನೀರು ಒಳಗೆ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯ ಆಯ್ತು. ಈಗ ಕೊಬ್ಬರಿ ಚಟ್ನಿ ಸ್ಟಾರ್ಟ್ ಮಾಡ್ತೀನಿ. ಮಿಕ್ಸರ್ ಜಾರ್ ಒಳಗೆ ಕೊಬ್ಬರಿ, ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕೇನಿ ಮತ್ತು ಇದಕ್ಕೆ ನಾನು ಹೆಚ್ಚಿಟ್ಟಿರೋದು ಮಾವಿನಕಾಯಿ ಹಾಕೇನಿ ಫ್ರೆಂಡ್ಸ್. ಹುಣಸೆಹಣ್ಣು ಬದಲಿ ನಾವು ಮಾವಿನಕಾಯಿ ಹಾಕೋಣ, ಟೇಸ್ಟ್ ಭಾರಿ ಚಲೋ ಆಕೈತಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಚೂರು ಸಕ್ಕರೆ ಹಾಕೇನಿ, ಯಾಕಂದ್ರೆ ನಾವು ಮಾವಿನಕಾಯಿ ಹಾಕೇವಲ್ಲ ಮತ್ತು ಚಟ್ನಿ ಹುಳಿ ಆಗಬಾರ್ದಂತ ಚೂರು ಸಕ್ಕರೆ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಮಾಡ್ಕೊಂಬಿಟ್ಟೇನೆ ಫ್ರೆಂಡ್ಸ್. ಈಗ ನಾವು ಮಸಾಲೆ ದೋಸೆಗೆ ಹಚ್ಚಾಕ ಕೆಂಪು ಚಟ್ನಿನ ಮಾಡ್ಕೊಂಬಿಡೋಣ. ನಾನೇನು ನೆನೆಸಿಟ್ಟಿದ್ದು ಒಣ ಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೇನಿ. ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, 1 ಸ್ಪೂನಷ್ಟು ಹಬೀಜ್ ಕಾಳು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ ಮತ್ತು ಹುಣಸೆಹಣ್ಣನ್ನು ಮೊದಲೇ ನೆನೆಸಿಟ್ಟಿದ್ದೆ, ಅಂದರೆ ಲಘು ಸಣ್ಣ ಆಗಲಿ ಅಂತಂಥೇಳಿ ಹುಣಸೆಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಕೆಂಪು ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ನಮ್ದು ಹಿಟ್ಟು ಏನಾಗೈತೆ ನೋಡೋಣ. ನೋಡಿರಿ ಎಷ್ಟು ಚಲೋ ಉಬ್ಕೊಂಬಂದೈತಿ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಚಲೋ ತಂಗ ಕೈಯಾಡಿಸ್ಕೊಂಬಿಡೋಣ. ಹಂಗೇನಾರ ಗಟ್ಟಿ ಅನಿಸಿದ್ರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾರ್ಮಲ್ ದೋಸೆ ಹಿಟ್ಟು ಏನಿರ್ತೈತಲ್ಲ ಆ ಹದಕ್ಕೆ ಬಂದ್ರೆ ಸಾಕ್ರಿ ಫ್ರೆಂಡ್ಸ್. ಇಲ್ಲೇ ನಾನು ಹಂಚಿ ಬಿಸಿಗೆ ಇಟ್ಟಿದ್ದೆ. ಈಗ ನಾವು ದೋಸೆ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನಾರ್ಮಲ್ ಎಲ್ಲರೂ ಸ್ಪೂನ್ಲೆ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡ್ಕೋಬೋದು. ನನಗೆ ಇದರಲ್ಲೇ ಮಾಡಿ ರೂಢಿ ಆಗೈತಿ, ಸೊ ನಾ ಹಿಂಗೆ ಮಾಡ್ತೇನೆ ದೋಸೆ. ಈಗ ಇದಕ್ಕೆ ನಾರ್ಮಲ್ ದೋಸೆ ಹೆಂಗೆ ಮಾಡ್ತೇವೆ ಹಂಗೆ ಎಣ್ಣೆ ಹಾಕ್ಕೊಂಡು 2 ಸೈಡು ಕ್ರಿಸ್ಪಿ ಆಗೋಂಗೆ ಚಲೋ ತಂಗ ಬೇಯಿಸ್ಕೊಂಬಿಡೋಣ. ನೋಡಿರಿ ಇದು ನೋಡಿರಿ ಎಷ್ಟು ಚಲೋ ಕಲರ್ ಬಂದೈತಿ ಇದು. ಈಗ ಇದಕ್ಕೆ ನಾವು ಏನು ಕೆಂಪು ಚಟ್ನಿ ಮಾಡಿಟ್ಟೇವಲ್ಲ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೀವು ಬೇಕಾದ್ರೆ ತುಪ್ಪನೂ ಹಚ್ಕೋಬೋದು, ಬಟ್ ನಾನಿಲ್ಲಿ ಎಣ್ಣೆನ ಹಾಕೇನಿ. ಮತ್ತು ನಾವು ಮಾಡಿಟ್ಟಿರೋದು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ನಮ್ದು ರಾಗಿ ದೋಸೆ ರೆಡಿ ಆಗೈತಿ ಫ್ರೆಂಡ್ಸ್. ನೀವು ಮಾಡಿ ನೋಡಿರಿ ಹೆಂಗಿತ್ತಂತ ಹೇಳ್ರಿ.